ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುತ್ತೈದೆ ಬಾಗ್ನ ತಗೋ. ಸಾವಿತ್ರಿ ಬಾಗ್ನ ಕೊಡು. ಮುತ್ತೈದೆ ಬಾಗ್ನ ತಗೋ. ಸಾವಿತ್ರಿ ಬಾಗ್ನ ಕೊಡು. ಮುತ್ತೈದೆ ಬಾಗ್ನ ತಗೋ. ಸಾವಿತ್ರಿ ಬಾಗ್ನ ಕೊಡು. ನೋಡ್ಕೊಮ್ಮ ಒಂದ್ಸಲ. ನೀವಿಬ್ರು 100 ವರ್ಷ ಸಂತೋಷವಾಗಿ. I want the work to be done by tomorrow. Let's call you back. Vikrant? ಅಗ್ರಜ ನೀನೇನ್ ಮಾಡ್ತಿದ್ಯಾ? ಅದಿರ್ಲಿ, ಏನ್ ಹೇಳ್ಬೇಕು ಬೇಗ ಹೇಳ್ಬಿಡು, ನನಗೆ ಟೈಮ್ ಇಲ್ಲ, ಹೊರಡ್ಬೇಕು. ಕಾಲ್ ಮುರಿತೀನಿ ಅಷ್ಟೇ. ನಾನು ಆಫೀಸಿಂದ ಈಗ ಬರ್ತಿದ್ದೀನಿ, ನೀನು ಈಗ ಎಲ್ಲಿಗೋ ಹೊರಡ್ತಿದ್ಯಾ. ಇಷ್ಟಲ್ಲದೆ ಲೇಟ್ ಆಗ್ತಿದೆ ಅಂತ ಕತೆ ಬೇರೆ ಹೊಡಿತೀಯಾ? ಅಗ್ರಜ, ಒಬ್ಬೊಬ್ರಿಗೆ ಒಂದೊಂದು ಟೈಮು, ನಮ್ಮ ಟೈಮು ಈಗ ಬಂದಿದೆ. ಅಪ್ಪ ನಿಂಗೆ ಹೇಳಿರ್ಲಿಲ್ವೇನೋ ಇವತ್ತು ನನ್ನ ಜೊತೆ ನೀನು ಕೆಲ್ಸಕ್ಕೆ ಬರಬೇಕು ಅಂತ? ಹೌದಲ್ವಾ, ಹೇಳಿದ್ರು. ಡ್ರಾಮಾ ಮಾಡ್ತಿದ್ಯಾ? ಸಾರ್ಥಕ್ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ದಾನೆ, ಅವನಿಗೆ ನಿನ್ನ ಹೆಲ್ಪ್ ಅವಶ್ಯಕತೆ ಅಂತ ನಿಂಗೆ ಹೇಳಿದ್ದೆ. ಮೇ ಬಿ ಹೌದು ಅನ್ಸುತ್ತೆ, ಇದ್ರೂ ಇರ್ಬೋದು. ಏನಿದ್ರು ಇರ್ಬೋದು, ಎಲ್ಲ ಗೊತ್ತು ನಿನಗೆ. ಅದು ಸರಿ, ಬೆಳಗ್ಗೆಯಿಂದ ಕಾಣ್ತಾನೆ ಇರ್ಲಿಲ್ವಲ್ಲ, ಎಲ್ಲಿ ಹೋಗಿದ್ದೆ? ಏನಂತ ಹೇಳಿ ಅಗ್ರಜ, ಸಿಕ್ಕಾಪಟ್ಟೆ ಬ್ಯುಸಿ ಹೋಗಿದ್ದೀನಿ. ಒಂದ್ ಕೆಲ್ಸದ ಮೇಲೆ ಇನ್ನೊಂದು ಕೆಲಸ, ಯಾವ್ದನ್ನ ಮೊದಲು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ವಾ? ನಾನು ಹಿಂಗೆ ಹೇಳ್ಕೊಡ್ತೀನಿ, ಬಾ. ಡಾಟಾ ಅನಾಲಿಸಿಸ್ ಮಾಡಬೇಕು, ಸ್ಪೆಂಡ್ ಸಮ್ ಟೈಮ್ ವಿತ್ ಮೀ. ಕಪ್. ಅಯ್ಯಯ್ಯೋ, ಆರ್ತಿ ಅವ್ರಿಗೆ ನಾನು ಇಷ್ಟ ಅಂದರೆ ದೇವಸ್ಥಾನಕ್ಕೆ ಬನ್ನಿ, ಕಾಯ್ತಾ ಇರ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಇವನು ಬೇರೆ ಕರೆಕ್ಟಾಗಿ ಜಾಕ್ ಆಗ್ತಿದ್ದಾನೆ. ಅವು ಅಂದರೆ ನಮ್ಮ ದೇಶದಲ್ಲಿ 108 ವಿಜ್ಞಾನಪ್ಪ. ಏನೋ ಸ್ಕೀಮ್ ಆಗ್ತಿದ್ಯಾ ಅನ್ಸುತ್ತೆ. ಏನದು ವಿಕ್ರಾಂತ್ ಜೊತೆ ನಿನ್ನ ನಗಳೆ? ಮಾಮೂಲಿ ಬಾ, ಕೆಲ್ಸಕ್ಕೆ ಕರೆದೆ, ಕೈ ಕೊಡ್ತಾರೇನೋ ಮಾತಾಡ್ತಿದ್ದೆ. ನಾನು ಹೇಳ್ತೀನಿ ವಿಕ್ರಾಂತ್, ಇವಾಗ ಬರೀ ತಮಾಷೆನೇ ಆಗೋಯ್ತು. ಇವತ್ತವನು ನಿನ್ನ ಕೈಗೆ ಸಿಗಲ್ಲ ಬಿಡು. ದೇವಸ್ಥಾನದಲ್ಲಿ ವಿಕ್ಕಿಯವ್ರು ಸಿಕ್ಕಿದ್ರೆ ಮನೇಲಿ ಬೇರೆ ಹುಡುಗನ್ ನೋಡಿರೋ ವಿಷಯ ಹೇಳ್ಬಿಡ್ಬೇಕು. ಜೊತೆಗೆ ನನ್ನನ್ನು ಮರ್ತ್ಬಿಡಿ ಅಂತಲೂ ಹೇಳ್ಬಿಡ್ತೀನಿ. ಆರ್ತಿ, ತಗೊಮ್ಮ. ತೆಂಗಿನಕಾಯಿ ಮನೇಲಿ ಇರೋದೇ ತಗೊಂಬಿಡು. ಅವತ್ತು ಆರ್ಡ್ರಿಗೆ ತಂದಿದ್ದು ಮಿಕ್ಕಿದೆ, ಹೊರಗಡೆ ತಗೊಳಕ್ ಹೋಗ್ಬೇಡ, 5 ರೂಪಾಯಿ ಜಾಸ್ತಿ ಆಗುತ್ತೆ. ಸರಿ ಅಮ್ಮ. ಎಲ್ಲ ಹೊರಟಿದ್ಯಾ? ದೇವಸ್ಥಾನಕ್ಕೆ. ಒಬ್ಳೇನಾ? ಚಿಕ್ಕಮ್ಮ, ನನ್ಗೆ ಯಾಕೋ ಆರ್ತಿ ಅಕ್ಕ ಈ ಟೈಮಲ್ಲಿ ಒಬ್ಳೆ ಹೋಗೋದು ಬೇಡ ಅನ್ಸುತ್ತೆ. ದೇವಸ್ಥಾನಕ್ಕೆ ಒಬ್ಳೆ ಹೋಗೋದ್ರಲ್ಲಿ ಏನಮ್ಮ ತೊಂದ್ರೆ? ಇದೇ ಚಿಕ್ಕಮ್ಮ, ನಿನ್ನೆ ಮಾರ್ಕೆಟ್ ನಲ್ಲಿ ಆರ್ತಿ ಅಕ್ಕನ ಯಾರೋ ಫಾಲೋ ಮಾಡ್ತಿರೋದನ್ನ ನಾನೇ ನೋಡಿದೀನಿ. ಹೌದಾ? ನಮ್ಮ ಆರ್ತಿನ ಫಾಲೋ ಮಾಡ್ತಿದ್ರಾ? ಆರ್ತಿ ಯಾರೇ ಅದು? ನನ್ಗೇನ್ ಗೊತ್ತಮ್ಮ? ಸಾರಿಕಾ, ನೀನ್ ನೋಡಿದ್ಯಾ? ಇಲ್ಲ ಚಿಕ್ಕಮ್ಮ, ನಾನ್ ದೂರದಲ್ಲಿದ್ದೆ, ಹಾಗಾಗಿ ಮುಖ ಕಾಣಿಸ್ಲಿಲ್ಲ. ಅಯ್ಯೋ ಆರ್ತಿ, ಇನ್ಮೇಲೆ ನೀನೊಬ್ಳೆ ಎಲ್ಲೂ ಹೋಗೋದು ಬೇಡ ಕಣೆ. ಇವತ್ತೇನೋ ಸಾರಿಕಾ ನೋಡಿದ್ಲು, ಅದೇ ಗಂಡನ ಮನೆಯವ್ರು ಏನಾದ್ರು ನೋಡಿದಿದ್ರೆ? ಯಾರೋ ಹಿಂದೆ ಬರ್ತಾರೆ ಅಂತ ನಾವು ನಮ್ಮ ಕೆಲಸ ಮಾಡದೆ ಇರೋಕ್ಕಾಗುತ್ತಾ ಅಮ್ಮ? ಇಲ್ಲ ಬೇಡ. ಅಮ್ಮೋ, ಸರಿಯಾಗಿ ಫಿಟ್ಟಿಂಗ್ ಇಟ್ಟಾಯ್ತು. ಇನ್ಮೇಲೆ ಆರ್ತಿ ವಿಕಿ ಪ್ರೈವೇಟ್ ಆಗಿ ಮೀಟ್ ಆಗೋ ಚಾನ್ಸೇ ಇಲ್ಲ. ಏ ಅಮೂಲ್ಯ. ಏನಮ್ಮ? ಏನಮ್ಮ ಕರೆದಿದ್ದು? ಅಮ್ಮೋ,
ನಾವಿಬ್ರು ಆರತಿ ಜೊತೆಗೆ ದೇವಸ್ಥಾನಕ್ಕೆ ಹೋಗಬೇಕು. ಅವಳನ್ನೊಬ್ಬಳೇ ಕಳ್ಸೋದು ಸರಿಯಿಲ್ಲ. ಅವಳನ್ನ ಯಾರೋ ಫಾಲೋ ಮಾಡ್ತಿದ್ದಾರಂತೆ. ಸಾರಿಕಾ ಅದನ್ನು ನೋಡಿದ್ಲಂತೆ. ಈಗೇನು ಮಾಡೋದು? ಅಮ್ಮ ಖಂಡಿತ ಒಬ್ಳಿಗೆ ಹೋಗಕ್ಕೆ ಬಿಡಲ್ಲ. ನೀವೆಲ್ಲ ಇರ್ತೀರಾ ಅಂದ್ರೆ ಏನು ತೊಂದರೆ ಇರಲ್ಲ ಚಿಕ್ಕಮ್ಮ. ಹಾ ಚಿಕ್ಕಮ್ಮ, ಮದುವೆ ವಿಷಯ ಕೇಳಿ ನಂಗಂತೂ ತುಂಬಾ ಸಂತೋಷ ಆಯ್ತು. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಡ್ಯಾಡ್ ಹತ್ರ ಹೇಳಿ ಕೊಡಿಸ್ತೀನಿ. ಗಂಡಿನ ಕಡೆಯವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ತುಂಬಾ ಒಳ್ಳೆಯವರು. ಶಾಸ್ತ್ರದ ಪ್ರಕಾರ ಮದುವೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ನಿನ್ಗೇನು ತೊಂದರೆ ಕೊಡಲ್ಲ ಬಿಡು. ಚಿಕ್ಕಮ್ಮ, ಹಾಗಿದ್ರೆ ನಾವಿನ್ ಹೊಡ್ತೀವಿ. ಆಯ್ತಪ್ಪ, ನೀವಿಬ್ರು ಬಂದಿದ್ದು ತುಂಬಾ ಸಂತೋಷ ಆಯ್ತು ಕಣ್ರೋ. ಆಗಾಗ ಬರ್ತಾ ಇರಿ. ಖಂಡಿತ ಚಿಕ್ಕತ್ತೆ, ನೀವು ಮನೆಗೆ ಬನ್ನಿ, ಅತ್ತೆಗೆ ತುಂಬಾ ಖುಷಿ ಆಗತ್ತೆ. ಹೌದು, ಎಲ್ಲಿಗೋ ಹೊರಟಿರೋ ಆಗಿದೆ. ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಹಾಗಿದ್ರೆ ನಮ್ ಜೊತೆನೆ ಬನ್ನಿ, ಹೋಗ್ತಾ ಡ್ರಾಪ್ ಮಾಡ್ತೀವಿ. ಶಾಸ್ತ್ರಿಗಳೇ ನಮಸ್ಕಾರ. ನಮಸ್ಕಾರ ಪರಿಮಳ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಶಾಸ್ತ್ರಿಗಳೇ. ನೀವು ಪ್ರಸಾದ್ ಸೇವೆ ಕೊಟ್ಟು ತುಂಬಾ ದಿನ ಆಗೋಯ್ತು. ಹೌದು, ನಮ್ಮ ಅಕ್ಕನ ಮಗನ ಮದುವೆ ಶಾಸ್ತ್ರ ಅದು ಇದು ಅಂತ ಪುರ್ಸೊತ್ತೇ ಆಗಲಿಲ್ಲ. ಈಗ ಶುಭಗಳಿಗೆ ಕೂಡಿ ಬಂದಿದೆ. ಪ್ರಸಾದ್ ಸೇವೆ ಏನು, ಒಂದಿನದ ಭೋಜನ ಸೇವೆನೇ ಮಾಡಿಸಿದ್ರಾಯ್ತು. ಅಂದ್ರೆ ಏನೋ ಶುಭ ಸಮಾಚಾರ ಇರಲೇಬೇಕು. ಹೌದು ಶಾಸ್ತ್ರಿಗಳೇ, ನಾಳೆ ನಮ್ಮ ಆರ್ತಿನ ನೋಡೋಕ್ಕೆ ಒಂದು ಸಂಬಂಧ ಬರ್ತಾ ಇದೆ. ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು. ಆರ್ತಿ ತುಂಬಾ ಒಳ್ಳೆ ಹುಡುಗಿ, ನೀವೇನು ಯೋಚನೆ ಮಾಡ್ಬಿಡಿ, ಅವಳು ಒಳ್ಳೆ ಸಂಬಂಧನೇ ಸಿಗುತ್ತೆ. ನಿಮ್ಮ ಬಾಯಿ ಹರಕೆ ಅಂತಾದರೆ ಅಷ್ಟೇ ಸಾಕು. ಕೊಡಮ್ಮ, ಒಂದು ಪೂಜೆ ಮಾಡಿಬಿಡಿ ಶಾಸ್ತ್ರಿಗಳೇ. ರೀ ಮಾಲ್ತಿ ಅವರೇ, ಈಗಿನ ಕಾಲದಲ್ಲಿ ಹುಡುಗರು ಹುಡುಗಿರ್ನ ಯಾರನ್ನು ನಂಬಕ್ಕೆ ಆಗಲ್ಲ ರೀ. ಅದೇ ನಮ್ಮ ತ್ರಿವೇಣಿ ಅವ್ರ ಮಗಳನ್ನೇ ತಗೊಳ್ಳಿ, ಅದೇ ಕಣ್ರಿ ನಮ್ಮ ಮಾನಸ. ಹೌದಾ? ಅವಳದೇನು ಕತೆ? ಆ ವಿಷಯ ಗೊತ್ತಿಲ್ವಾ ನಿಮ್ಗೆ? ಅವಳು ಮದುವೆಗೊಪ್ಪಿ ಹಸೆ ಮಣೆ ಮೇಲೆ ಕೂತು ಇನ್ನೇನ್ ತಾಳಿ ಕಟ್ಟೋ ಕೊನೆಗಳಿಗೆ ರೀ ತಾನು ಬೇರೆ ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂದ್ಬಿಡದ. ಹೌದಾ? ಏನ್ ಕಾಲ ಬಂತು ರೀ, ಟಿವಿಲಿ ತೋರಿಸ್ತಾ ಇರೋದೆಲ್ಲ ನಿಜವಾಗ್ಲೂ ನಡೀತಾ ಇದೆ. ಎಣ್ಣೆತ್ತವ್ರನ್ನ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.